ಜೈಲರ್ ಸಿನಿಮಾ ಬಳಿಕ ದಕ್ಷಿಣ ಭಾರತದಾದ್ಯಂತ ಭಾರೀ ಬೇಡಿಕೆ ಗಿಟ್ಟಿಸಿಕೊಂಡಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ತಮಿಳಿನ ವೇಕಟನ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ನೀಡಿದ ಹೇಳಿಕೆಯೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿಯೇರಿದ ಚರ್ಚೆಗೆ ಕಾರಣವಾಗಿದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಯುವ ನಟ ಪ್ರದೀಪ್ ರಂಗನಾಥನ್ ಅವರನ್ನು ಉದ್ದೇಶಿಸಿ ಮಾತನಾಡಿದ ಶಿವಣ್ಣ, ನನಗೆ ಪ್ರದೀಪ್ ಸರ್ ಎಂದರೆ ತುಂಬಾ ಇಷ್ಟ. ನನ್ನ ನೆಚ್ಚಿನ ನಟ ಧನುಷ್ ಅವರನ್ನ ನಿಮ್ಮಲ್ಲಿ ಕಾಣುತ್ತೇನೆ ಎಂದು ಗೌರವದಿಂದ ತಲೆಬಾಗಿ ನಮಸ್ಕರಿಸಿದ್ದಾರೆ. ಆದರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಹಲವು ಕನ್ನಡಿಗರು ಹಾಗೂ ಶಿವಣ್ಣನ ಅಭಿಮಾನಿಗಳು, ನೀವು 20 ಹಿಟ್ ಸಿನಿಮಾಗಳನ್ನು ಕೊಟ್ಟಾಗ ಹುಟ್ಟೇ ಇರುತ್ತಾ ಈ ಯುವ ನಟರಿಗೆ ಸರ್ ಎಂದು ಕರೆಯುವುದು ಸೂಕ್ತವಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೊಂದೆಡೆ ಹಲವು ನೆಟ್ಟಿಗರು ಶಿವಣ್ಣನ ಸರಳತೆಯನ್ನು ಬೆಂಬಲಿಸಿದ್ದಾರೆ. ಕಲೆಗೆ ವಯಸ್ಸಿನ ಹಂಗಿಲ್ಲ. ಮೊದಲ 3 ಸಿನಿಮಾಗಳಲ್ಲೇ ಸತತ 100 ಕೋಟಿ ಕಲೆಕ್ಷನ್ ಮಾಡಿದ ಪ್ರದೀಪ್ ಅವರ ಸಾಧನೆ ಹಾಗೂ ಕೆಲಸಕ್ಕೆ ಗೌರವ ಕೊಡುವುದರಲ್ಲಿ ತಪ್ಪೇನೂ ಇಲ್ಲ ಎಂದು ಶಿವಣ್ಣನ ಪರವಾಗಿ ಬ್ಯಾಟ್ ಬಯಸಿದ್ದಾರೆ. ಹೀಗಾಗಿ ತಮಿಳು ವೇದಿಕೆಯಲ್ಲಿ ಶಿವಣ್ಣ ತೋರಿದ ಗೌರವವು ನೆಟ್ಟಿಗರ ನಡುವೆ ಪರ ವಿರೋಧದ ದೊಡ್ಡ ಚರ್ಚೆಗೆ ಭಾರಿ ದಾರಿ ಮಾಡಿಕೊಟ್ಟಿದೆ.